ಆಸ್ತಿಕ ಸಜ್ಜನರೇ, ಇದು ಕ್ಷೇಮ ಮಾರ್ಗ. ನಮ್ಮ ಪೂರ್ವಜರಾದ ಋಷಿಗಳ ಆಯಸ್ಸು ಇಷ್ಟೇ ವರ್ಷ ಅಂತ ಹೇಳಲಿಕ್ಕಾಗದು. ದೀರ್ಘಾಯುಷ್ಯವಂತರಾದ ಅವರು ತಮ್ಮ ಸಾವಿರಾರು ವರ್ಷಗಳ ಅನುಭವದಲ್ಲಿ ಕಂಡುಕೊಂಡ ಅನರ್ಥಗಳು ಮುಂದಿನ ಪೀಳಿಗೆಯನ್ನು ಬಾಧಿಸದಿರಲೆಂದು ಶಾಸ್ತ್ರ, ಸಂಪ್ರದಾಯ, ರೂಢಿ, ಪದ್ಧತಿಗಳನ್ನು ಅನುಸರಿಸಿಕೊಂಡು ಬರುವಂತೆ ವ್ಯವಸ್ಥೆಗೊಳಿಸಿ ನಮ್ಮೆಲ್ಲರ ಮೇಲೆ ಮಹದುಕುಭಾರವನ್ನು ಮಾಡಿದ್ದಾರೆ. ಸ್ತ್ರೀಯರಿಗೆ ರಜಸ್ವಲೆಯಾದ ಸಮಯದಲ್ಲಿ ವಿಶ್ರಾಂತಿಯ ಅಗತ್ಯವಿರುತ್ತದೆ. ಬಹುಮುಖ್ಯವಾಗಿ ಆ ಸಮಯದಲ್ಲಿ ಸ್ತ್ರೀಯರನ್ನು ಸಂಪರ್ಕಿಸುವುದರಿಂದ ವಂಧ್ಯಾತ್ವಂ, ಬಾಲವೈಧವ್ಯಂ, ಮೃತಾಪ್ಯತ್ಯಂ ತಥೈವ ಚ ಕನ್ಯಕಾನಂ ಜನಿಶ್ಚೈವ ಋತು ಸಂಪರ್ಕ ದೋಷತಃ. ಅಂದರೆ ಬಂಜತನ, ಬಾಲವೈಧವ್ಯ, ಪತಿಯ ಮರಣ, ಹೆಣ್ಣು ಕೂಸುಗಳೇ ಜನಿಸುವುದು ಹೀಗೆಲ್ಲ ಆಗುತ್ತದೆ. ಅಷ್ಟೇ ಅಲ್ಲ, ಅಗ್ನಿದಾಹಶ್ಚ ಭವತಿ, ನಾಶಶ್ಚಾಕಸ್ಮಿತೋ ಭವೇತ್, ಗೃಹೇ ಚ ಕಲಹ ಸದಾ. ಮನೆಯಲ್ಲಿ ಅಗ್ನಿ ಅವಘಡ, ಕಳವು, ನಾಶ, ಸದಾ ಕಲಹಗಳು ಸಂಭವಿಸುತ್ತಲೇ ಇರುತ್ತವೆ. ಪೂರ್ವಜರು ಹಾಕಿಕೊಟ್ಟ ಮಾರ್ಗದಲ್ಲಿ ಶ್ರದ್ಧೆ, ನಂಬಿಕೆ, ವಿಶ್ವಾಸ ಹೊಂದಿರುವ ಸಜ್ಜನರಾದ ನಾವುಗಳು ತಿಳಿದುಕೊಳ್ಳಲು ಒಂದು ಕಥೆ ಇದೆ. ಕೃತಯುಗದಲ್ಲಿ ಮಾಂಧಾತ ರಾಜನಿಗೆ ಸೇರಿದ ಅಯೋಧ್ಯ ಪಟ್ಟಣದಲ್ಲಿ ಧನದತ್ತನೆಂಬ ವ್ಯಾಪಾರಿ ಒಬ್ಬನಿದ್ದನು. ಧನದತ್ತನ ಪತ್ನಿ ಶ್ರುತಾ ಆಕೆಯು ಶ್ರಾದ್ದ ಕಾಲದಲ್ಲಿ ಪಿತೃಗಳಿಗೆ ಅವಮಾನ ಮಾಡಿದ್ದರಿಂದ ಪುತ್ರ ದುಃಖದಿಂದ ಬಳಲುತ್ತಿದ್ದಳು. ಆಕೆಯ ಗರ್ಭದಲ್ಲಿ ಜನಿಸಿದ 6 ಮಕ್ಕಳು ಮರಣವಾಗಿದ್ದವು. 7ನೆಯ ಮಗುವು ಮರಣವಾದಾಗ ದುಃಖ ತಡೆಯಲಾರದೆ ಸತ್ತ ಮಗುವನ್ನು ಎತ್ತಿಕೊಂಡು ಋಷಿಗಳು ವಾಸವಿದ್ದ ಅರಣ್ಯ ಪ್ರವೇಶಿಸಿ ಋಷ್ಯಾಶ್ರಮದ ಹತ್ತಿರದ ನದಿಯೊಂದರ ದಡದಲ್ಲಿ ಸತ್ತ ಮಗುವನ್ನು ತೊಡೆಯಲ್ಲಿಟ್ಟುಕೊಂಡು ರೋಧಿಸುತ್ತಿದ್ದಳು. ಆಕೆ ಕುಳಿತ ಸ್ಥಳದ ಹತ್ತಿರದಲ್ಲೇ ಕೈಕಾಲು ತೊಳೆಯಲು ಬಂದಂಥ ಋಷಿಯೊಬ್ಬರ ಕೈಯಿಂದ ಸತ್ತ ಮಗುವಿನ ಮೇಲೆ ನೀರು ಸಿಡಿಯಲಾಗಿ ಶಿಶುವು ಜೀವಂತವಾಯಿತು. ಇದರಿಂದ ಹರ್ಷಿತಳಾದಂಥ ಶ್ರುತಾಳು ಅಲ್ಲಿದ್ದ ಋಷಿಗಳಿಗೆಲ್ಲ ವಂದಿಸಿ ಕೃತಜ್ಞತೆ ಸಲ್ಲಿಸಿ, ನನ್ನಿಂದ ಯಾವ ಪಾಪವು ಮಾಡಲ್ಪಟ್ಟು ನನ್ನ 6 ಜನ ಮಕ್ಕಳು ಮೃತರಾದರೂ ಕೃಪೆ ಮಾಡಿ ಹೇಳಿರಿ ಅಂದಾಗ ತಮ್ಮ ಯೋಗ ಬಲದಿಂದ ಆಕೆಯ ವೃತ್ತಾಂತವನ್ನು ತಿಳಿದುಕೊಂಡು, ತಾಯೇ, ನೀನು ರಜಸ್ವಲೆಯಾಗಿದ್ದಾಗ ಪಿತೃಶ್ರಾದ್ದ ಭಕ್ಷ್ಯಗಳನ್ನು ತಯಾರಿಸಿ ಪಿತೃಶ್ರಾದ್ದ ಘಾತಕಿಯಾಗಿರುವೆ. ಅದರಿಂದಾಗಿ ನಿನ್ನ 6 ಜನ ಮಕ್ಕಳು ಮೃತರಾದರು. ಇನ್ನು ಮುಂದೆ ಇಂಥ ಕಾರ್ಯ ಮಾಡಬೇಡ. ನೀನು ಭಾದ್ರಪದ ಮಾಸದ ಶುದ್ಧ ಪಂಚಮಿಯಂದು ಸಪ್ತರ್ಷಿಗಳನ್ನು ಪೂಜಿಸಬೇಕು. ಆ ದಿವಸ ಕಂದ ಮೂಲಗಳನ್ನು ಮಾತ್ರ ಸೇವಿಸಬೇಕು. ಕಂದ ಮೂಲಗಳಿಂದಲೇ ಸಪ್ತರ್ಷಿಗಳನ್ನು ದಿನದ 8 ಯಾಮಗಳಲ್ಲಿ ಪ್ರತ್ಯೇಕವಾಗಿ ಪೂಜಿಸಬೇಕು. ಇದರಿಂದ ಸಪ್ತರ್ಷಿಗಳು ತಮ್ಮ ಪತ್ನಿಯರ ಸಮೇತ ಆಗಮಿಸಿ ಕ್ಷೇಮವನ್ನುಂಟು ಮಾಡುತ್ತಾರೆ. ಈ ವ್ರತವನ್ನು ಮುಟ್ಟು ನಿಂತ ಸ್ತ್ರೀಯರೆಲ್ಲರೂ ಅವಶ್ಯವಾಗಿ ಮಾಡಲೇಬೇಕು ಅಂತ ಋಷಿಗಳು ಹೇಳಿದ್ದರಿಂದ ಋಷಿ ಪಂಚಮಿ ಆಯಿತು. ಹೀಗಂತ ಶ್ರೀ ಬ್ರಹ್ಮಾಂಡ ಪುರಾಣದಲ್ಲಿ ಭಾದ್ರಪದ ಮಾಸ ಮಹಾತ್ಮೆಯಲ್ಲಿಯ ಋಷಿ ಪಂಚಮಿ ಕಥನದಲ್ಲಿ ಬರುತ್ತದೆ. ಇನ್ನು ಯುಧಿಷ್ಠಿರನ ಪ್ರಶ್ನೆಗೆ ಶ್ರೀಕೃಷ್ಣನಿಂದ ಹೇಳಲ್ಪಟ್ಟಂಥ ಕಥನವು ಒಂದಿದೆ. ಹಿಂದೆ ಉದಕನೆಂಬ ಬ್ರಾಹ್ಮಣನು ವಿದರ್ಭ ದೇಶದಲ್ಲಿದ್ದನು. ಆತನ ಹೆಂಡತಿಯ ಹೆಸರು ಸುಶೀಲೆ. ಅವರಿಗೆ 2 ಮಕ್ಕಳು. ಗಂಡು ಮಗು ವೇದಾಂಗ ಪಂಡಿತನಿದ್ದ. ಮಗಳನ್ನು ಒಬ್ಬ ಯೋಗ್ಯವರನಿಗೆ ಕೊಟ್ಟು ಮದುವೆ ಮಾಡಿದ್ದರು. ಮಗಳ ಪೂರ್ವಜನ್ಮ ಪಾಪಕೃತ್ಯದಿಂದ ವಿವಾಹವಾಗಿ ಕೆಲವೇ ದಿನಗಳಲ್ಲಿ ಅಳಿಯನು ತೀರಿ ಹೋದನು. ವಿಧವಾ ಮಗಳು ತಂದೆಯಾದ ಉದಕನ ಮನೆ ಸೇರಿದಳು. ಮಗಳ ವೈಧವ್ಯ ನೋಡಲಾರದೆ ಸ್ಥಳ ಬದಲಾವಣೆಯಿಂದನೇನಾದರೂ ಸಮಾಧಾನವಾಗಬಹುದೆಂದು ಯೋಚಿಸಿದ ಉದಕನು ಗಂಗಾ ತೀರದ ಒಂದು ಗ್ರಾಮದಲ್ಲಿ ವಿದ್ಯಾರ್ಥಿಗಳಿಗೆ ವೇದ ಪಾಠಗಳನ್ನು ಹೇಳುತ್ತಾ ಜೀವಿಸ ಹತ್ತಿದನು. ಮಗಳು ತಂದೆ ತಾಯಿಯರ ಸೇವೆ ಮಾಡುತ್ತಾ ಇದ್ದರೂ ಕೂಡ ಒಂದು ರಾತ್ರಿ ಮಲಗಿದ್ದ ಅವಳ ಮೈಗೆಲ್ಲ ಹುಳುಗಳು ಆವರಿಸಿದ್ದವು. ಇದನ್ನು ಕಂಡಂಥ ತಾಯಿಗೆ ಅತೀವ ದುಃಖವಾಯಿತು. ಮಡದಿಯ ರೋದನೆಯನ್ನು ತಾಳಲಾರದ ಉದಕನು ಧ್ಯಾನಸ್ಥನಾಗಿ ಮಗಳ ಪೂರ್ವಜನ್ಮದ ವೃತ್ತಾಂತವನ್ನು ಅರಿತನು ಮತ್ತು ಮಡದಿಗೆ ಹೇಳಿದನು, ನಮ್ಮ ಮಗಳು 7 ಜನ್ಮಗಳ ಹಿಂದೆ ರಜಸ್ವಲೆಯಾಗಿದ್ದಾಗ ಮನೆಯಲ್ಲಿನ ಪಾತ್ರ ಭಾಂಡಾದಿಗಳನ್ನು ಮುಟ್ಟಿದ್ದರಿಂದ ಹೀಗಾಗಿದೆ. ರಜಸ್ವಲಾ ಸ್ತ್ರೀಯರು ಬ್ರಹ್ಮಹತ್ಯಾ ದೋಷವನ್ನು ಹೊತ್ತಿರುತ್ತಾರೆ. 4ನೇ ದಿವಸ ಶುದ್ಧರಾಗುತ್ತಾರೆ. ಇದಕ್ಕೊಂದು ಪುರಾವೆ ಇದೆ. ಇಂದ್ರನು ವೃತ್ರಾಸುರನನ್ನು ಕೊಂದದ್ದರಿಂದ ಬಂದ ಬ್ರಹ್ಮಹತ್ಯಾ ದೋಷವನ್ನು ಕಳೆದುಕೊಳ್ಳ ಬಯಸಿದಾಗ ಬ್ರಹ್ಮಹತ್ಯಾ ದೋಷವನ್ನು 4 ಭಾಗಗಳಾಗಿ ಮಾಡಿದ ಬ್ರಹ್ಮದೇವರು ಒಂದಂಶವನ್ನು ಪ್ರಥಮ ಜ್ವಾಲೆಯಲ್ಲಿಟ್ಟನು. ಆದ್ದರಿಂದಲೇ ಕಟ್ಟಿಗೆ ಅಥವಾ ಸೌದೆಯಲ್ಲಿ ಅಡಿಗೆ ಮಾಡುವವರು ಒಲೆ ಹೊತ್ತಿಸಿದ ಕೂಡಲೇ ಪಾತ್ರೆಯನ್ನು ಒಲೆಯ ಮೇಲೆ ಇಡುವುದಿಲ್ಲ.
ಸ್ವಲ್ಪ ಹೊತ್ತು ಒಲೆ ಉರಿದು ಹತ್ತಿದ ಬಳಿಕವೇ ಪಾತ್ರೆಯನ್ನು ಇಡುತ್ತಾರೆ. ಇನ್ನೊಂದು ಅಂಶವನ್ನು ವೃಕ್ಷಗಳಲ್ಲಿಟ್ಟನು. ವೃಕ್ಷಗಳು ಬಿಡುವ ಅಂಟಿನಲ್ಲಿ ಬ್ರಹ್ಮಹತ್ಯಾ ದೋಷವಿರುತ್ತದೆ. ಮತ್ತೊಂದು ಅಂಶವನ್ನು ನದಿಯ ನೀರಿನಲ್ಲಿಟ್ಟನು. ಹೀಗಾಗಿ ನದಿಯಲ್ಲಿರ್ತಕ್ಕಂಥ ನೊರೆಯಲ್ಲಿ ಅಥವಾ ಜೊಂಡಿನಲ್ಲಿ ಬ್ರಹ್ಮಹತ್ಯಾ ದೋಷವಿರುತ್ತದೆ. ಆ ನೊರೆ ಜೊಂಡನ್ನು ದೂರಕ್ಕೆ ಚದುರಿಸಿ ನೀರನ್ನು ಬಳಸಬೇಕು. ನಾಲ್ಕನೇ ಅಂಶವನ್ನು ಸ್ತ್ರೀಯರ ರಜಸ್ವಲೆಯಲ್ಲಿಟ್ಟನು. ಆದ್ದರಿಂದ ಸ್ತ್ರೀಯು 3 ದಿನಗಳ ಕಾಲ ದೋಷಯುಕ್ತಳು. ಆ ಕಾಲದಲ್ಲಿ ಅಡುಗೆ ಮನೆ, ದೇವರ ಕೋಣೆ ಎಲ್ಲೆಂದರಲ್ಲಿ ಸಂಚರಿಸುವುದು ನಿಷಿದ್ಧ. ಈ ನಮ್ಮ ಮಗಳು ಹಾಗೆ ಮಾಡಿದ್ದರಿಂದ ಮತ್ತು ತನ್ನ ಗೆಳತಿಯರು ಋಷಿ ಪಂಚಮಿ ವ್ರತವನ್ನು ಆಚರಿಸುತ್ತಿದ್ದದ್ದನ್ನು ನೋಡಿ ಅಪಹಾಸ್ಯ ಮಾಡಿದ್ದರಿಂದ ಈಕೆಯ ದೇಹಕ್ಕೆ ಹುಳುಗಳು ಆವರಿಸಿವೆ. ಋಷಿ ಪಂಚಮಿ ವ್ರತ ಆಚರಿಸುವವರ ಒಡನಾಟವಿದ್ದದ್ದರಿಂದ ಬ್ರಾಹ್ಮಣ ಪುತ್ರಿಯಾಗಿ ಜನಿಸಿದ್ದಾಳೆ ಅಂತ ಉದಕನು ತನ್ನ ಮಡದಿಗೆ ಹೇಳಿದನು ಅಂತ ಶ್ರೀಕೃಷ್ಣನು ಯುಧಿಷ್ಠಿರನಿಗೆ ಹೇಳಿದಾಗ, ಇದರ ಬಗ್ಗೆ ಮತ್ತಷ್ಟು ಹೇಳಬೇಕೆಂದು ಯುಧಿಷ್ಠಿರನು ಕೇಳಲಾಗಿ, ಕೃತಯುಗದಲ್ಲಿ ವಿದರ್ಭ ದೇಶದಲ್ಲಿ ಸೇನಚಿತ್ತನೆಂಬ ರಾಜನಿದ್ದನು. ಆತನ ರಾಜ್ಯದಲ್ಲಿ ವೇದ ವೀರಾಂಗಗಳಲ್ಲಿ ಪಾಂಡಿತ್ಯ ಪಡೆದ ಸುಮಿತ್ರ ಎಂಬ ಬ್ರಾಹ್ಮಣನೊಬ್ಬನಿದ್ದನು. ಆತನ ಹೆಂಡತಿಯ ಹೆಸರು ಜಯಶ್ರೀ, ಅವನ ಮಗನ ಹೆಸರು ಸುಮತಿ. ಜಯಶ್ರೀಯು ರಜಸ್ವಲೆಯಾಗಿದ್ದಾಗ ಮನೆಯಲ್ಲಿನ ಭಾಂಡಾದಿಗಳನ್ನು ಮುಟ್ಟಿ ಅಡುಗೆಯನ್ನು ಮಾಡಿದಳು. ಮುಂದೆ ಆಕೆಯು ಮೃತಳಾಗಿ ಒಂದು ಹೆಣ್ಣು ನಾಯಿಯಾಗಿ ಜನ್ಮಿಸಿದಳು. ಸುಮಿತ್ರನು ರಜಸ್ವಲೆಯಾಗಿದ್ದ ತನ್ನ ಮಡದಿಯೊಂದಿಗೆ ಸಂಪರ್ಕ ಮಾಡಿದ್ದರಿಂದ ಮೃತನಾದ ಬಳಿಕ ಎತ್ತಾಗಿ ಹುಟ್ಟಿದನು. ಹೆಣ್ಣು ನಾಯಿ ಮತ್ತು ಎತ್ತು ಇಬ್ಬರೂ ತಮ್ಮ ಮಗನಾದ ಸುಮತಿಯ ಮನೆಯಲ್ಲಿ ಆಶ್ರಯ ಪಡೆದಿದ್ದರು. ಸುಮತಿಯ ಜನ್ಮಾಂತರದ ತಂದೆ ಅಂದರೆ ಸುಮಿತ್ರನ ಶ್ರಾದ್ದ ದಿನವು ಬಂದಾಗ ಸುಮತಿಯ ಹೆಂಡತಿಯು ಶ್ರಾದ್ದದ ಅಡುಗೆಯನ್ನು ಸಿದ್ಧಪಡಿಸಿ ಏನೋ ಕಾರ್ಯದ ನಿಮಿತ್ತ ಮನೆಯಿಂದ ಹೊರಗೆ ಹೋಗಿದ್ದಾಗ ಆಕೆಯು ಶ್ರಾದ್ದಕ್ಕಾಗಿ ತಯಾರಿಸಿದ್ದ ಪಾಯಸದಲ್ಲಿ ಸರ್ಪವು ವಿಷವನ್ನು ಕಕ್ಕಿತು. ಇದನ್ನು ನೋಡಿದ ಹೆಣ್ಣು ನಾಯಿ ಅರ್ಥಾತ್ ಸುಮತಿಯ ತಾಯಿಯು, ವಿಷಯುಕ್ತ ಪಾಯಸವನ್ನು ಬ್ರಾಹ್ಮಣರಿಗೆ ಬಡಿಸಿದರೆ ಅವರು ಸಾಯುವರು, ಅದರಿಂದ ಮಗ ಸೊಸೆ ಇಬ್ಬರಿಗೂ ಬರತಕ್ಕಂಥ ಬ್ರಹ್ಮಹತ್ಯಾ ದೋಷವನ್ನು ತಪ್ಪಿಸಬೇಕೆಂದು ಯೋಚಿಸಿ ಸೊಸೆಯು ಅಡುಗೆ ಮನೆಗೆ ಹಿಂತಿರುಗಿದಾಗ ಆಕೆಯು ನೋಡುತ್ತಿರುವಂತೆಯೇ ಹೆಣ್ಣು ನಾಯಿಯು ಅಡುಗೆಗಳನ್ನು ಮುಟ್ಟಿಬಿಟ್ಟಿತು. ಇದರಿಂದ ಕೋಪಗೊಂಡ ಸೊಸೆಯು ಅತ್ತೆಯಾದ ಹೆಣ್ಣು ನಾಯಿಯನ್ನು ಬಡಿದು ಹೊರಗಟ್ಟಿದಳು. ಮಾಡಿರ್ತಕ್ಕಂಥ ಅಡುಗೆಯನ್ನೆಲ್ಲ ತಿಪ್ಪೆಗೆಸೆದು ಮತ್ತೆ ಬೇರೆ ಅಡುಗೆಯನ್ನು ಸಿದ್ಧ ಮಾಡಿ ಬ್ರಾಹ್ಮಣರಿಗೆ ಬಡಿಸಿದಳು. ಅಂದು ರಾತ್ರಿ ಬಡಿಸಿಕೊಂಡಂಥ ಹೆಣ್ಣು ನಾಯಿಯು ಜನ್ಮಾಂತರದ ಪತಿಯಾಗಿದ್ದ ಎತ್ತಿನ ಮುಂದೆ ತನ್ನ ಸೊಸೆಯಿಂದ ಬಡಿಸಿಕೊಂಡ ಬಗ್ಗೆ ಹೇಳಿದಳು. ಹಸಿವು ಮತ್ತು ಸೊಸೆಯಿಂದ ಬಡಿಸಿಕೊಂಡ ನೋವು ಎರಡೂ ತನ್ನನ್ನು ಬಾಧಿಸುತ್ತಿರುವುದಾಗಿ ದುಃಖವನ್ನು ತೋಡಿಕೊಂಡಳು. ಆಗ ಎತ್ತು ಕೂಡ ತನ್ನ ವಯಸ್ಸಿನ ಕಾರಣದಿಂದ ಹೊಲದ ಕೆಲಸವನ್ನು ಸರಿಯಾಗಿ ಮಾಡದೇ ಇದ್ದದ್ದರಿಂದ ಆ ದಿನ ಬೆಳಗ್ಗೆ ಮಗನಿಂದ ಚೆನ್ನಾಗಿ ಹೊಡೆಯಿಸಿಕೊಂಡಿರುವುದಾಗಿ ಹೇಳಿಕೊಂಡಿತು ಮತ್ತು ನಮ್ಮ ಮಗನ ಮಾಡಿರ್ತಕ್ಕಂಥ ಈ ಶ್ರಾದ್ದವು ನಿಷ್ಫಲವಾಯಿತೆಂದು ವೇದನೆಯನ್ನು ಪಟ್ಟಿತು. ಇದನ್ನೆಲ್ಲ ಕೇಳಿಸಿಕೊಂಡಂಥ ಸುಮತಿಯು ಮರುದಿನ ಬೆಳಗ್ಗೆ ನಾಯಿಗೂ ಮತ್ತು ಎತ್ತಿಗೂ ಆಹಾರವನ್ನು ಕೊಟ್ಟು ಜನ್ಮಾಂತರದ ತನ್ನ ತಂದೆ ತಾಯಿಯರನ್ನು ಸರಿಯಾಗಿ ನೋಡಿಕೊಳ್ಳಲು ಹೆಂಡತಿಗೆ ಹೇಳಿ ಋಷಿಗಳ ಆಶ್ರಮಕ್ಕೆ ತೆರಳಿದನು. ತಂದೆ ತಾಯಿಗಳ ದುರ್ಗತಿ ನಿವಾರಣೆಗೆ ಉಪಾಯವನ್ನು ಸೂಚಿಸಬೇಕೆಂದು ಋಷಿಗಳಲ್ಲಿ ಪ್ರಾರ್ಥಿಸಿದನು. ಋಷಿ ಪಂಚಮಿ ವ್ರತ ಮಾಡಿ ಅದರ ಫಲವನ್ನು ಜನ್ಮಾಂತರದ ತಂದೆ ತಾಯಿಯರಾದ ಹೆಣ್ಣು ನಾಯಿ ಮತ್ತು ಎತ್ತುಗಳಿಗೆ ದಾರಿ ಎರೆದು ಕೊಟ್ಟರೆ ಸದ್ಗತಿಯಾಗುವುದೆಂದು ನಿವಾರಣೋಪಾಯವನ್ನು ಋಷಿಗಳು ತಿಳಿಸಿದರು. ಸುಮತಿಯು ಋಷಿ ಪಂಚಮಿ ವ್ರತವನ್ನು ಆಚರಿಸಿ ಫಲವನ್ನು ದಾರಿ ಎರೆದು ಕೊಟ್ಟಿದ್ದರಿಂದ ಹೆಣ್ಣು ನಾಯಿ ಮತ್ತು ಎತ್ತುಗಳಿಗೆ ಸದ್ಗತಿ ದೊರೆಯಿತು ಅಂತ ಶ್ರೀಕೃಷ್ಣನು ಯುಧಿಷ್ಠಿರನಿಗೆ ಹೇಳಿದನು. ಈ ವ್ರತದ ಉದ್ಯಾಪನೆಯನ್ನು ಮಾಡುವ ಬಗ್ಗೆ ಹೇಗೆ ಅಂತ ಕೇಳಿದಾಗ, ಕಶ್ಯಪೋತ್ರಿರ್ಭರದ್ವಾಜೋ ವಿಶ್ವಾಮಿತ್ರೋಥ ಗೌತಮಃ ಜಮದಗ್ನಿರ್ವಸಿಷ್ಠಶ್ಚ ಸಪ್ತೈತೆ ಋಷಯಃ ಸ್ಮೃತಾಃ. ಕಶ್ಯಪ, ಅತ್ರಿ, ಭಾರದ್ವಾಜ, ವಿಶ್ವಾಮಿತ್ರ, ಗೌತಮ, ಜಮದಗ್ನಿ, ವಸಿಷ್ಠ ಎಂಬ 7 ಋಷಿಗಳಿಗೆ ವಸಿಷ್ಠ ಪತ್ನಿ ಅರುಂಧತಿಯನ್ನು ಪೂಜಿಸಬೇಕು. ಹಿಂದಿನ ದಿನ
ಏಕಭುಕ್ತನಾಗಿರಬೇಕು. ಉತ್ತರಾಣಿ ಕಡ್ಡಿಯಿಂದ ದಂತಧಾವನ ಮಾಡಿಕೊಳ್ಳಬೇಕು. ಈ ವ್ರತವು ಸ್ವಲ್ಪ ಕಠಿಣವಾಗಿದೆ. ಬಲ್ಲ ಬ್ರಾಹ್ಮಣರಿಂದ ಸರಿಯಾಗಿ ಆಚರಿಸುವುದು ಫಲದಾಯಕ. ಸ್ಥಾಪಿಸಲ್ಪಟ್ಟ 7 ಋಷಿಗಳಿಗೆ ಮತ್ತು ವಸಿಷ್ಠ ಪತ್ನಿ ಅರುಂಧತಿಗೆ ದಿನದ 8 ಯಾಮಗಳಲ್ಲಿ ಪ್ರತ್ಯೇಕವಾಗಿ ಪೂಜೆಯನ್ನು ನೆರವೇರಿಸಬೇಕು. ಋಷಿ ಪಂಚಮಿಯ ದಿವಸ ಉಪವಾಸ ಕಡ್ಡಾಯ. ಮರುದಿವಸ 8 ಜನ ಬ್ರಾಹ್ಮಣ ದಂಪತಿಗಳಿಗೆ ಭೋಜನ. ನಂತರ ಸಪ್ತರ್ಷಂತರ್ಗತ ವೇದವ್ಯಾಸನಿಗೆ ನಿವೇದಿಸಿ ಭೋಜನವನ್ನು ಮಾಡಬೇಕು. 8 ವರ್ಷ ಋಷಿ ಪಂಚವ್ರತ ಆಚರಿಸಿದ ನಂತರ ವ್ರತೋದ್ಯಾಪನೆ ಇರುತ್ತದೆ. ನೂತನವಾಗಿ ವ್ರತಧಾರಣೆ ಮಾಡುವವರು ಅವರವರ ಮಠದ ಪಂಡಿತರಿಂದ ಸಲಹೆ ಪಡೆಯುವುದು ಅವಶ್ಯ. ಈ ಕಥೆಯನ್ನು ಕೇಳುವವರಿಗೂ ಹೇಳುವವರಿಗೂ ಪುಣ್ಯ ಫಲವೂ ಇರುವುದು ಅಂತ ಸೂತ ಪುರಾಣಿಕರು ಹೇಳಿದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು.